ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ನಾವೊಂದು ಇಂಟ್ರೆಸ್ಟಿಂಗ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಹೌದು, ಇದು ಆಕ್ಚುಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂದ್ರೆ ಡಿವಿ ಆಕ್ಟ್ ಬಗ್ಗೆ ಇರೋ ತೀರ್ಪಲ್ವಾ? ಕರೆಕ್ಟ್. 2025ರ ಸೌರಭ್ ಕುಮಾರ್ ತ್ರಿಪಾಠಿ ಮತ್ತು ವಿಧಿ ರಾಹುಲ್ ಟೇಸ್. ಇದು ಶುರುವಾಗೋದು 2019ರಲ್ಲಿ ಇವರಿಬ್ಬರ ಮದುವೆಯಿಂದ. ಆಮೇಲೆ ಏನಾಯ್ತು ಅಂದ್ರೆ 2021ರ ಹೊತ್ತಿಗೆ ಸಂಬಂಧ ಹಾಳಾಗಿ ಒಂದು ದೊಡ್ಡ ಗಲಾಟೆ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. 20 ಲಕ್ಷ ನಗದು ಮತ್ತೆ ಒಂದು SUV ಕಾರ್ ಕೇಳಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರು ದಾಖಲಾಗುತ್ತೆ. ಇಲ್ಲಿ ಕುತೂಹಲಕಾರಿ ಅಂಶ ಏನಂದ್ರೆ ಇದು ಬರೀ ಒಂದು ಮನೆಯ ಜಗಳವಾಗಿ ಉಳಿಯಲ್ಲ. ದೇವಾಸ್ ನ್ಯಾಯಾಲಯದಲ್ಲಿ ಡಿವಿ ಆಕ್ಟ್ ಅಡಿ ಕೇಸ್ ದಾಖಲಾದ ತಕ್ಷಣ ಗಂಡನ ಫ್ಯಾಮಿಲಿಯವರು ಇದನ್ನ ರದ್ದು ಮಾಡೋಕೆ ಅಂದ್ರೆ ಕಾಶ್ ಮಾಡೋಕೆ ನೇರವಾಗಿ ಹೈಕೋರ್ಟ್ ಮೊರೆ ಹೋಗ್ತಾರೆ. ನೇರವಾಗಿ ಹೈಕೋರ್ಟ್ ಅಂದ್ರೆ ಇಲ್ಲಿಯೇ ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳ ನಡುವಿನ ಕನ್ಫ್ಯೂಷನ್ ಶುರುವಾಗೋದಲ್ಲ? ಖಂಡಿತ. ಅಲ್ಲಿಂದಲೇ ನಿಜವಾದ ಲೀಗಲ್ ಫೈಟ್ ಸ್ಟಾರ್ಟ್ ಆಗೋದು. ನನಗನ್ಸೋ ಪ್ರಕಾರ ಇದು ಲೈಕ್ ಟ್ರಾಫಿಕ್ ಫೈನ್ ಕಟ್ಟೋದಕ್ಕೂ ಮತ್ತೆ ಅರೆಸ್ಟ್ ವಾರೆಂಟ್ ಜಾರಿಯಾಗೋದಕ್ಕೂ ಇರೋ ವ್ಯತ್ಯಾಸದ ತರ ಇದೆ ಅನ್ಸುತ್ತೆ. ಹೌದು, ತುಂಬಾ ಒಳ್ಳೆ ಹೋಲಿಕೆ ಇದು. ಯಾಕಂದ್ರೆ ಟ್ರಾಫಿಕ್ ಫೈನ್ ಆದ್ರೆ ನಾವು ದುಡ್ಡು ಕಟ್ಟಿ ಸೆಟ್ಲ್ ಮಾಡ್ಕೊಳ್ತೀವಿ. ಅದೇ ಅರೆಸ್ಟ್ ವಾರೆಂಟ್ ಆದ್ರೆ ಸ್ವಾತಂತ್ರ್ಯ ಕಳ್ಕೊಂಡು ಜೈಲಿಗೆ ಹೋಗೋ ಭೀತಿ ಇರುತ್ತಲ್ವಾ? ರೈಟ್. ಸೊ ಮಧ್ಯಪ್ರದೇಶ್ ಹೈಕೋರ್ಟ್ ಕೂಡ ಡಿವಿ ಆಕ್ಟ್ ಸಿವಿಲ್ ಸ್ವರೂಪದ್ದು, ಹಾಗಾಗಿ ಕ್ರಿಮಿನಲ್ ಕೇಸ್ಗಳನ್ನ ರದ್ದು ಮಾಡೋ ಪವರ್ ಇಲ್ಲಿ ಯೂಸ್ ಮಾಡಂಗಿಲ್ಲ ಅಂತ ಹೇಳಿತ್ತು. ಇದು ಆಕ್ಚುಲಿ ಹೇಗ್ ವರ್ಕ್ ಆಗುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಡಿವಿ ಆಕ್ಟ್ನ ಸೆಕ್ಷನ್ 12 ಮತ್ತೆ CRPCಯ ಸೆಕ್ಷನ್ 200 ಇವೆರಡರ ನಡುವಿನ ವ್ಯತ್ಯಾಸ ನೋಡಬೇಕು. ಓಕೆ, ಸೆಕ್ಷನ್ 12 ಮತ್ತೆ ಸೆಕ್ಷನ್ 200. ಹೌದು, ಸೆಕ್ಷನ್ 200ರ ಅಡಿಯಲ್ಲಿ ಕ್ರಿಮಿನಲ್ ದೂರು ದಾಖಲಾದಾಗ ಜಡ್ಜ್ ಸಾಕ್ಷ್ಯ ನೋಡಿ ನೇರವಾಗಿ ಅರೆಸ್ಟ್ ವಾರೆಂಟ್ ಅಥವಾ ಸಮನ್ಸ್ ಕೊಡ್ತಾರೆ. ಓಕೆ. ಆದ್ರೆ ಡಿವಿ ಆಕ್ಟ್ನ ಸೆಕ್ಷನ್ 12ರ ಅಡಿಯಲ್ಲಿ ಕೋರ್ಟ್ ಕೊಡೋದು ಕೇವಲ ಒಂದು ನೋಟಿಸ್ ಮಾತ್ರ. ಇದು ಸಂತ್ರಸ್ತರಿಗೆ ಆರ್ಥಿಕ ಪರಿಹಾರ ಅಥವಾ ರಕ್ಷಣೆ ಕೊಡೋರೊಂದು ಸಿವಿಲ್ ಪ್ರಕ್ರಿಯೆ. ಅಂದ್ರೆ ಇದನ್ನ ನಾವು ದೊಡ್ಡ ಚಿತ್ರಣಕ್ಕೆ ಜೋಡಿಸೋದಾದ್ರೆ CRPC ಸೆಕ್ಷನ್ 482 ಅನ್ನೋ ಎಮರ್ಜೆನ್ಸಿ ಬ್ರೇಕ್ ಬಗ್ಗೆ ಸುಪ್ರೀಂ ಕೋರ್ಟ್ ಕ್ಲಾರಿಟಿ ಕೊಡ್ತು ಅಲ್ವಾ? ಎಕ್ಸಾಕ್ಟ್ಲಿ. ಸೆಕ್ಷನ್ 482 ಅನ್ನೋದು ಯಾವುದೇ ಕೋರ್ಟ್ ಪ್ರಕ್ರಿಯೆ ದುರ್ಬಳಕೆ ಆಗೋದನ್ನ ತಡೆಯೋಕೆ ಹೈಕೋರ್ಟ್ಗಿರೋ ವಿಶೇಷ ಅಧಿಕಾರ. ಒಂದು ನಿಮಿಷ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೂಡ ಒಂದು ಕ್ರಿಮಿನಲ್ ಕೋರ್ಟ್ ಆಗಿರೋದ್ರಿಂದ ಅಲ್ಲಿ ಕಾನೂನಿನ ದುರ್ಬಳಕೆ ಆಗ್ತಿದ್ರೆ ಹೈಕೋರ್ಟ್ ಖಂಡಿತ ಆ ಎಮರ್ಜೆನ್ಸಿ ಬ್ರೇಕ್ ಹಾಕ್ಬೋದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸ್ತು. ಹೌದು, ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ. ಆದರೆ ಹೈಕೋರ್ಟ್ಗೆ ಈ ಥರ ಪವರ್ ಸಿಕ್ತು ಅಂದ್ಮೇಲೆ ಯಾರು ಬೇಕಾದರೂ ಸುಲಭವಾಗಿ ಕೌಟುಂಬಿಕ ದೌರ್ಜನ್ಯ ಕೇಸಿಂದ ಎಸ್ಕೇಪ್ ಆಗ್ಬೋದಾ ಅಂತ ಇದು ಒಂಥರ ಲೂಪೋಲ್ ಆದಂಗಲ್ವಾ? ಇಲ್ಲ, ಖಂಡಿತ ಇಲ್ಲ. ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಪರ್ಪಸಿವ್ ಇಂಟರ್ಪ್ರಿಟೇಷನ್ ಅಥವಾ ಉದ್ದೇಶಪೂರ್ವಕ ವ್ಯಾಖ್ಯಾನ ಮಾಡಿದೆ. ಓಕೆ, ಅಂದ್ರೆ ಏನು? ನ್ಯಾಯಮೂರ್ತಿ ಅಭಯ್ S. ಓಕಾ ಅವರ ಪೀಠ ನೀಡಿದ ಹ್ಯಾಂಡ್ಸ್ ಆಫ್ ಅಪ್ರೋಚ್ ಅಥವಾ ದೂರವಿರುವ ವಿಧಾನ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ. ಅಂದ್ರೆ ಸುಮ್ನೆ ಹೋಗಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ರದ್ದು ಮಾಡಿ ಅಂದ್ರೆ ಹೈಕೋರ್ಟ್ ಒಪ್ಕೊಳ್ಳಲ್ವಾ? ಖಂಡಿತ ಒಪ್ಕೊಳ್ಳಲ್ಲ. ತುಂಬಾ ಅನ್ಯಾಯ ಆಗ್ತಿದೆ, ಇದು ಪಕ್ಕ ಕಾನೂನಿನ ದುರ್ಬಳಕೆ ಅಂತ ಪ್ರಬಲವಾದ ಸಾಕ್ಷಿ ಇದ್ರೆ ಮಾತ್ರ, ಅಂದ್ರೆ ಕೇವಲ ಗ್ರೌಸ್ ಇಲ್ಲಿಗ್ಯಾಲಿಟಿ ನಡೆದಾಗ ಮಾತ್ರ ಹೈಕೋರ್ಟ್ ಮಧ್ಯಪ್ರವೇಶಿಸಬೇಕು. ವಾವ್, ಇದೊಂದು ದೊಡ್ಡ ಕ್ಲಾರಿಟಿ. ಸಾಮಾನ್ಯ ಜನರಿಗೆ ಮತ್ತೆ ವಕೀಲರಿಗೆ ಇದು ತುಂಬಾ ಯೂಸ್ ಆಗತ್ತೆ ಅಲ್ವಾ? ಹೌದು, ವಕೀಲರಿಗೂ ಇದೊಂದು ಪಾಠ. ಕೇವಲ ಬಾಯಿ ಮಾತಲ್ಲಿ ಆರೋಪ ಸುಳ್ಳು ಅಂತ ಹೇಳಿದ್ರೆ ಸಾಲ್ದು, ಅದು ಹೇಗೆ ಕಾನೂನಿನ ದುರ್ಬಳಕೆ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡೋದು ಕಡ್ಡಾಯ. ರೈಟ್. ಇದೆಲ್ಲದರ ಮಧ್ಯೆ ಈ ತೀರ್ಪು ಕೊಟ್ಟ ಜಸ್ಟಿಸ್ ಓಕಾ ಅವರ ಬಗ್ಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನನ್ನ ಗಮನಕ್ಕೆ ಬಂತು. ಏನದು? 2016ರಲ್ಲಿ ಅವರು ಬಾಂಬೆ ಹೈಕೋರ್ಟ್ ಜಡ್ಜ್ ಆಗಿದ್ದಾಗ ಇದೇ ಸೆಕ್ಷನ್ 482ನ್ನ ಡಿವಿ ಆಕ್ಟ್ ಕೇಸ್ಗಳಲ್ಲಿ ಬಳಸಂಗಿಲ್ಲ ಅಂತ ಅವರೇ ತೀರ್ಪು ಕೊಟ್ಟಿದ್ರು. ಹೌದು, ನನಗೂ ನೆನ್ಪಿದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಿಗೂ ಕಲಿಕೆ ನಿರಂತರ ಅಂತ ಹೇಳಿ ತಮ್ಮ ಹಳೆಯ ನಿಲುವನ್ನೇ ಬದಲಾಯಿಸ್ಕೊಂಡ್ರು. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಈ ರೀತಿ ಓಪನ್ ಆಗಿ ಒಪ್ಕೊಳ್ಳೋದು ನಿಜಕ್ಕೂ ಗ್ರೇಟ್ ಅಲ್ವಾ? ಖಂಡಿತ. ಇದು ಕಾನೂನು ಅನ್ನೋದು ಹೇಗೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನ್ಯಾಯಾಲಯಗಳ ಮುಖ್ಯ ಉದ್ದೇಶ ಸುಳ್ಳು ಕೇಸುಗಳಿಂದ ಜನರನ್ನ ಕಾಪಾಡೋದು. ಹೌದು, ಜೊತೆಗೆ ನಿಜವಾದ ಸಂತ್ರಸ್ತರಿಗೆ ಬೇಗ ನ್ಯಾಯ ಕೊಡಿಸೋದು ಕೂಡ. ಜಸ್ಟಿಸ್ ಓಕಾ ಅವರ ಈ ವಿನಮ್ರತೆ ಆ ಉದ್ದೇಶವನ್ನ ಎತ್ತಿ ಹಿಡಿಯುತ್ತೆ. ಎಕ್ಸಾಕ್ಟ್ಲಿ, ನೀವ್ ಹೇಳ್ದ್ ಕರೆಕ್ಟ್. ಆದ್ರೆ ಕೊನೆಯದಾಗಿ ಇದೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಕಾಡುತ್ತೆ. ಕಾನೂನು ಈ ರೀತಿ ಸುಳ್ಳು ಆರೋಪಗಳಿಂದ ರಕ್ಷಣೆ ಕೊಡೋಕ್ ಹೋಗಿ ನಿಜವಾಗ್ಲೂ ದೌರ್ಜನ್ಯಕ್ಕೆ ಒಳಗಾಗಿ ಕೋರ್ಟ್ ಮೆಟ್ಟಿಲೇರೋ ನೈಜ ಸಂತ್ರಸ್ತರಿಗೆ ನ್ಯಾಯ ಸಿಗೋ ಪ್ರಕ್ರಿಯೆಯನ್ನ ಅರಿವಿಲ್ಲದೆ ವಿಳಂಬ ಮಾಡ್ತಿರಬಹುದಾ? ಇದೊಂದು ತುಂಬಾ ಸೂಕ್ಷ್ಮವಾದ ವಿಚಾರ. ಹೌದು,
ರೈಟ್. ಈ ಸೂಕ್ಷ್ಮ ಸಮತೋಲನವನ್ನ ಭವಿಷ್ಯದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡ್ಬೇಕಿದೆ.